ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಸಾಕ್ಸ್ ನಾನು ಹಾಕಿನೂ ಸಾಕ್ಷ ಸೂಜ ಇವತ್ತು ಹಾಲು ಬೇಕಂದೇಳಿ ಅದಕ್ಕಾಗಿ ಇಲ್ಲೇ ಹಾಲು ಕುಡ್ಕೋತ ಇಲ್ಲೇ ಕೂತ ಆಕೆ ಹಾಲು ಕುಡಿತಾನ. ನಾನು ಶೂಜ ಸಾಕ್ಷ ಹಾಕಿಂದು ಎಷ್ಟು ಜಲ್ದಿ ಹಾಕ್ಯಾನ ನೋಡಣ 2 ಮಿನಿಟ್ಸ್ ಒಳಗೆ. ಇವರಿಬ್ಬರು ಅಪ್ಪ ಮಗಳು ಏನು ಮಾಡತ್ತಾರ ನೋಡಿ ಬರ್ರಿ. ಈಕೇನು ಮಾಡತ್ತಾಳು ಕಾರ್ಬಾರಿ ಚರು ಇವತ್ತು ಟ್ರೆಡಿಷನ್ ಡೇನಿಂದ ಹಾಂ ಹ್ಞೂ ಇಲ್ಲೇ ಪೂಜೆ ಹಾಕೈತೆ ನಾನು ಶುಕ್ರವಾರದ ಪೂಜೆ. ಆಯಿತು ಚಿಕ್ಕ ಬಸ್ ರುದ್ರಾಪುರಕ್ಕೆ ಹೋಗೈತಿ. ಈಗ 8:01 ಆಗೈತಿ. ಈಗ ಆಲ್ರೆಡಿ ಹೋಗೈತೆ. ಅದು ಹೋಗಿ 2-3 ಮಿನಿಟ್ಸ್ ಆಯಿತು. ಅದಕ್ಕೆ ಜಲ್ದಿ ರೆಡಿ ಆದ್ಲು ಚಿಕ್ಕು. ನಿನ್ನೆ ಆ ಬಸ್ ಬಂದಿಲ್ಲ ಏನಿಲ್ಲ, ಓಡಿ ಹೊಂಟಿರಲ್ಲ ನೀವು ಹಂಗೆ. ಹಾಂ ನಿನ್ನ ಬಸ್ ಬಂದಿಲ್ಲ ಏನಿಲ್ಲ, ಹಂಗೆ ಓಡಿ ಹೊಂಟಿದ್ರಲ್ಲ ನಿಮ್ಮಪ್ಪ ನೀನು ಸುಮ್ಮ. ಈಕಿಗೆ ಏನೇನ್ರ ಬೇಕಾತೈತಿ. ಇಲ್ಲಿ ಚೇರ್ ತೊಗೊಂಡು ಬಂದು ಏನೋ ತೊಗೊಳಕ್ಕೆ ನಿಂತಾಳೆ. ಈಗ ಹಾಲು ಕೊಡೋದ್ಲ ಇವತ್ತು. ಆ ಸಾಕ್ಸ್ ಹೊಸ ಥರ ಹಾಕ್ಬೇಕು. ಬಾಯ್ ಸೇ ಬಾಯ್. ತಗೋಬೇಡ್ನಿ ಗುಳಿಗೆ ಅದ. ನಾಳೆ ಚಿಕ್ಕುಗಳದು ಮಾಸ್ಟರ್ ಚಾಪ್ ಐತಿ, ಸುಟ್ಟಿ ಐತಿ, ಹಾಲಿಡೇ ನಾಳೆ. ನಾಳೆ ಸುಟ್ಟಿ ಐತಿ ಚಿಕ್ಕುಂದ. ನಾಳೆ ಚಿಕ್ಕುನ ಡ್ರೈವಿಂಗ್ ಅವರಿಬ್ಬರು ಜಗಳ ಆಡತ್ತಾರ ನೋಡ್ರಿ. ಅಪ್ಪ ಏನೋ ಮಾಡಿ ನಾವು ಬಡಿಯಾಕತ್ತ. ಬಾಯ್ ಮಾಡ್ಲೇ ಚಿಕ್ಕು, ಬಾಯ್ ಬಾಯ್ ಮಾಡಿ ಸರಿ. ಬಾಯ್ ಮಾಡ್ಲಕ್ಕಾಗ ಟಗರು ಹಿಂಗೆ ನಿಂತೈತಿ. ಟಗರು ಪುಟ್ಟಿ ಇದು ಹಿಂಗೆ ನಿಂತೈತಿ. ಅದು ಸುಮ್ಮ ನಿಂತೈತಿ. ಅದು ಟಗರು ಪುಟ್ಟಿ. ಬಿಸ್ಕಿಟ್ ಖಾಲಿ ಆಗ್ಯಾವು, ಬಿಸ್ಕಿಟ್ ತಿನ್ನಲಿಲ್ಲ. ನೀನೇ ಚೆರುಗನು ಜಂತಿನ ಗುಳಿಗೆ ಸ್ಕೂಲ್ನಾಗ ಕೊಟ್ಟಿದ್ರು. ಸೊ ನೀನು ಸಂಜೆಗೆ ಮಕ್ಕು ಹಾಕ್ಕೊಟ್ಟಿದ್ವಿ, ತೊಗೊಂಡು ಮಕ್ಕೊಂಡಿದ್ಲು. ಇವಾಗ ಬೆಳಗ್ಗೆ ಇದು ಬಿಸ್ಕಿಟ್ ಕೊಡೋದು ಬಂದು ಮಾಡ್ತೇನೇನ. ಏನ ಮಂಕಿ ಬಂತು? ಮಂಕಿ ಬಂದ ನೋಡ್ರಿ. ಅಲ್ಲಿ ಭಾಳ ಅದಾವ. ಅಯ್ಯೋ ನಡಿ ಒಳಗೆ ಹೋಗೋಣ. ಮಂಕಿಗಳು ಬಂದಾವ ಬೆಳಗ್ಗೆ ಅದು. ಇಲ್ಲಿ ಭಾಳ ಮಂಗ್ಯಾಗಳು. ಬಾ ಹಿಡ್ಕೊಂಡು ಹೋಗ್ತೈತಿ ಅದು. ಬಾ ಚರೋ ನಿನ್ನ ನೋಡತೈತಿ ಅದು. ಬಾಯ್ ಮಾಡತ್ತಿ ಅದಕ್ಕೂ. ಬಾಯ್ ಅನ್ನತ್ತಿ ಅದಕ್ಕೆ ಮಂಕಿಗೆ. ಬೆಳಗ್ಗೆ ಹೆಚ್ಚಿನ ಚಹಾ ಮಾಡ್ಕೊಂಡು ಕುಡ್ದಾನು. ಆಮೇಲೆ ಇಲ್ಲಿ ವೆಜ್ ಕುರ್ಮಾ ಮಾಡೋಕೆ ಇಲ್ಲೇ ವೆಜಿಟೇಬಲ್ಸ್ ಎಲ್ಲ ಕುದಿಸಿಟ್ಕೊಂಡೇನು. ಆಮೇಲೆ ಇಲ್ಲೇ ಇವತ್ತು ಗೋಧಿ ಹಿಟ್ಲೆ ಇದನ್ನು ಪುರಿ ಮಾಡ್ತೇನೋ. ಪುರಿ ಆಮೇಲೆ ವೆಜ್ ಕುರ್ಮಾ ಮಾಡ್ತೇನೆ ಇವತ್ತು. ಆಮೇಲೆ ನೀನು ಸಾರ ಐತಿ ಸ್ವಲ್ಪ, ಹಾಗಾಗಿ ಫಸ್ಟ ಕುರ್ಮಾ ಮಾಡ್ಕೊತೇನು. ಯಾವ್ಯಾವ ವೆಜಿಟೇಬಲ್ಸ್ ಹಾಕಿನೋ ತೋರಿಸ್ಕೊಂಡು. ಇದ್ರೊಳಗೆ ನಾನು ಫಸ್ಟ ವಟಾಣಿ, ಬೀನ್ಸ, ಆಮೇಲೆ ಕ್ಯಾರೆಟ, ಟೊಮ್ಯಾಟೊ, ಆಮೇಲೆ ಏನದ ಕ್ಯಾಪ್ಸಿಕಮ ಹಾಕ್ಯಾನು. ಇಲ್ಲೇ ಮಸಾಲೆ ಎಲ್ಲ ಒಗ್ಗರಣೆ ಕೊಡಾತೇನು. ಇದು ಪೂರ್ತಿ ಆಯಿಲ್ ಬಿಟ್ಕೊಂಡ್ಮ್ಯಾಗ ವೆಜಿಟೇಬಲ್ಸ ಕೊಚ್ಚಿದ್ವೆಲ್ಲ ಅದ್ರೊಳಗೆ ಹಾಕೋತೇನೆ. ಇವಾಗ ಎಣ್ಣೆ ಬಿಟ್ಟಿತ್ತದ, ಅದಕ್ಕಾಗಿ ಇವಾಗ ವೆಜಿಟೇಬಲ್ಸ್ ಕುದಿಸಿದ್ದೆಲ್ಲ ಹಾಕಿ ಇದು ಪೂರ್ತಿ ಎಣ್ಣೆ ಬಿಡಬೇಕೀಗ. ಅನ್ಕತಕ ಕುದಿಸ್ಬೇಕು.
ಇಷ್ಟ ಕನ್ಸಿಸ್ಟೆನ್ಸಿ ಇರಬೇಕಿತ್ತು. ಇವಾಗ ಇದು ಕುದಿತಾನ, ಇಲ್ಲೇ ಪುರಿ ಮಾಡ್ಕೊತಾನೆ ಹಿಟ್ಟ. ಬೆಳಗ್ಗಿನ ನಾದಿಟ್ಟಿದ್ನು. ಈಗ ಸ್ವಲ್ಪ ಒಳಗೆ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕು. ಗೋಧಿ ಹಿಟ್ಟಿನ ಪುರಿ ನೋಡ್ರಿ ಎಷ್ಟು ಚಂದ ಆಗ್ತಾವೆ. ಇಲ್ಲೇ ಆ್ಯಡ್ ಮಾಡಿಟ್ಟೇನೆ. ಇದ್ರೊಳಗೆ ಏನೂ ಹಾಕಿಲ್ಲ ನಾನು. ಉಪ್ಪು, ಎಣ್ಣೆ ಆಮೇಲೆ ಗೋಧಿ ಹಿಟ್ಟು ಹಾಕಿ ನೀರಾಗ ಚೆಂದಂಗೆ ಮೆದುವಾಗಿ ಕಲಿಸಿಟ್ಟೆನು. ಆಮೇಲೆ ಒಂದು 10 ಮಿನಿಟ್ಸ ನೆನೆಯಾಕಿಟ್ಟು ಆಮೇಲೆ ಇವಾಗ ಪುರಿ ಮಾಡತ್ತೇನೆ ಅಷ್ಟ. ಇಲ್ಲಿ ಅವ್ರದ್ದು ಇವತ್ತು ಟ್ರೆಡಿಷ್ನಲ್ ಡೇ ಐತಿ. ಇವತ್ತು ನಾನು ಹಾಕಿ ಕೂಡೇ ಹೋಗಾರ್ದೇವು ಸ್ಕೂಲಿಗೆ. ಇಲ್ಲೇ ನಮ್ಮ ಚರು ಆಟ ಆಡತ್ತಾಳು. ಆ ಬುಟ್ಟಿ ತೊಗೊಂಡು ಸೋಫಾ ಕವರೆಲ್ಲ ಹೆಂಗೆ ಮಾಡ್ಯಾಳ ನೋಡ್ರಿ. ಟೈಮ್ ನೋಡ್ರಿ 10:04 ಆಯಿತು. ಇವಾಗ ನೋಡ್ತಾಳ ನೋಡ್ರಿ ಗುಂಡವ ಚರುಗಳ ಸ್ಕೂಲೊಳಗೆ ಇವತ್ತು ಟ್ರೆಡಿಷನ್ ಡೇ ಐತಿ. ಹಾಗಾಗಿ ಇವತ್ತು ನಾನು ಡ್ರೈವಿಂಗ್ ಕ್ಲಾಸಿಗೆ ಹೊಂಟಿಲ್ಲ. 11 o'clock 11:30ಗೆಲ್ಲ ಬಾ ಅಂದಾರವ್ರ. ನಾನು ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಬಂದ ರೆಡಿಯಾಗಿ ಮತ್ತು ಚರುಗಳ ಸ್ಕೂಲಿಗೆ ಹೋಗೋಕೆ ಲೇಟ್ ಆಗ್ತೈತಿ. ಹಾಗಾಗಿ ಇವತ್ತು ಅಬ್ಸೆಂಟ್ ಮಾಡೇನು, ಇವತ್ತು ಸುಟಿ ಮಾಡೇನು. ಇಲ್ಲಿ ವಾಷಿಂಗ್ ಮಿಷಿನ್ ಕರಿಗಳು ಹಾಕ್ಯಾನೀಗ. ಸೊ ಹಾಗಾಗಿ ನನಗೆ ರೆಡಿಯಾಗಿ ಹೋಗೋಕೆ ಲೇಟ್ ಆಗ್ತೈತಿ ಸ್ಕೂಲಿಗೆ. ಅದಕ್ಕೆ ಯಾವುದಕ್ಕೂ ಇವತ್ತೊಂದು ಸುಟಿ ಮಾಡ್ರೆ ಆಯ್ತು ಅಂಥೇಳಿ ನೀನು ಹೆಂಗಿದ್ರು 2 ಕ್ಲಾಸ್ ತೊಗೊಂಡಿನು. ಇಲ್ಲೇ ಪುರಿ ಮಾಡಿದ್ದ ಏನೈತಿ ಇದನ್ನು ತೆಗೆದ ಇಲ್ಲೇ ಇನ್ನು ಇಷ್ಟ ಪಲ್ಯ ಉಳ್ದೈತಿ. ಆಮೇಲೆ ಎಷ್ಟು ಬಾಂಡೆ ಅದಾವು ಇದನ್ನ ತೊಳ್ಕೊತೇನು. ಆಮೇಲೆ ರೈಸ್ ಮಾಡೋಕ್ಕಿಟ್ಟ ಇದನ್ನೆಲ್ಲ ತೆಗೆದಿಟ್ಟ ಚರುನು ರೆಡಿ ಮಾಡ್ತೇನು, ನಾನು ರೆಡಿ ಆಗ್ತೇನು. ಆಮೇಲೆ ಹೋಗ್ತೇವೆ ಸ್ಕೂಲ್ಗೆ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ನೆಲ್ ಪೇಂಟ್ ಹಚ್ಕೊಂಡೇನು. ಚರುಗು ಕಾಲಿಗೆ ಕೈ ತೋರ್ಸು, ಕೈಗೆ ಎಲ್ಲ ಹಚ್ಚೇನು. ಚರು ಅದನ್ನು ಹಿಡ್ಕೊಂಡು ಹಿಂಗೆ ಕೂತಾಳಿ. ಇಲ್ಲೇ ಕುಕ್ಕರ್ ಇಟ್ಟೇನು. ಸೊ ಸೀಟ್ಯಾಗ ಐತಿ, ಬಂದ್ ಮಾಡಕ್ಕಂತ ಬಂದೇನು. ಇಲ್ಲೇ ಫಸ್ಟ್ ನಮ್ಮ ಚರುನ ರೆಡಿ ಮಾಡೇನು. ಚರು ನೋಡು, ಇಲ್ಲಿ ನೋಡು ಮ್ಯಾಗ, ಇಲ್ಲಿ ನೋಡಿ, ನಮ್ಮ ಚರುನ್ ರೆಡಿ ಮಾಡೇ ಕುಣ್ಸೇನು. ಟೈಮ್ ನೋಡ್ರಿ 11:04 ಆಯಿತು. ಕೆಲಸ ಮುಗಿಸತಕ್ಕ ಚರುನ್ ರೆಡಿ ಮಾಡೋತಕ್ಕ ಇನ್ನು ನಾ ರೆಡಿ ಆಗ್ತೇನು. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯ್. ಇಲ್ಲೇ ನಾ ರೆಡಿ ಆಗತ್ತೀನೋ ಅಷ್ಟರೊಳಗೆ ಶ್ರೀಶೈಲ ದೇವ್ರದ ಕಂಬಿ ಬಂತು. ಹಾಗಾಗಿ ಅದನ್ನು ದೇವರಿಗೆ ಒಳಗೆ ಕರ್ಕೊಂಡು ಅವ್ರಿಗೆ ಪೂಜೆ ಎಲ್ಲ ಮಾಡಿ ಆಮೇಲೆ ಅವ್ರನ್ನ ಕಳಿಸ್ಕೊಟ್ಟು ಇಲ್ಲಿ ಅವರ ವರ್ಷ ಕಂಬಿ ತೊಗೊಂಡು ಪಾದಯಾತ್ರೆಗೆ ಹೋಗ್ತಾರಲ್ಲ, ಹಾಗಾಗಿ ಪಟ್ಟಿ ಬಿಡಕ್ಕೆ ಬರ್ತಾರೋ. ಹಾಗಾಗಿ ದೇವ್ರ ಕರ್ಕೊಂಡು ಕಂಬಿ ತೊಗೊಂಡು ಎಲ್ಲರೂ ಮನೆಗೂ ಅಡ್ಡಾಡ್ತಾರೋ. ಹಾಗಾಗಿ ಆ್ಯಸ್ ಯೂಶ್ವಲ್ ಇವತ್ತು ನಮ್ಮ ಮನೆಗೂ ಬಂದಿದ್ದರು. ಇಲ್ಲಿ ನೋಡ್ರಿ ಫೈನಲ್ ಲುಕ್ ನಂದು ಯಾವ ಥರ ಆಗೈತಿ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಾವು ರೆಡಿಯಾಗಿ ನಾನು ಚರಿ ಇಬ್ಬರು ಸ್ಕೂಲಿಗೆ ಹೋದು. ಅಲ್ಲಿ ಅವರೆಲ್ಲ ಏನೋ ರೆಡಿ ಆಗತ್ತಿದ್ರು ಮೇಡಮ್ಗಳು. ಅದಕ್ಕಾಗಿ 1 hour ತನಕ ವೇಟ್ ಮಾಡಿ ಸ್ವಲ್ಪ ಹೊತ್ತು ಕೂತ ಆಮೇಲೆ ಅವರ ಪೂಜೆ ಸ್ಟಾರ್ಟ್ ಮಾಡಿದರು. ಇಲ್ಲೇ ಅವರ ವರ್ಷ ಸರಸ್ವತಿ ಮತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೋ ಆ ಥರದೇ ಇಲ್ಲಿ ಮಂಗಳಾರತಿ ಮಾಡತ್ತಿದ್ರು. ಬೆಳಗ್ಗೆನ ಪೂಜೆ ಮಾಡಿ ಮುಗಿಸಿದ್ರಂತವ್ರ ಟೈಮ್ ಸರಿ. ಆಮೇಲೆ ಈಗೆಲ್ಲ ಪೇರೆಂಟ್ಸ್ ಬಂದ್ಮ್ಯಾಗ ರೆಡಿಯಾಗಿ ಬಂದ್ಮ್ಯಾಗ ಅವರ ಪೂಜೆ ಮಾಡತ್ತಿದ್ರು. ಇವತ್ತನ ಟ್ರೆಡಿಷನ್ ಡೇ ಆಮೇಲೆ
ಪೂಜೆ ಆಮೇಲೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರ್ತೈತಿ. ಬಂಧನ ಸರಳ ಸೋಂಡ ವಕ್ರ ತುಂಡ ಶ್ರೀನಯನ ದಾಶ್ರಮಾचा वाट पावे सजन संकष्टी पावावे निर्वाणी. ಇಲ್ಲೇನ ಸ್ಟೇಜ್ ಮ್ಯಾಗ ಎಲ್ಲರೂ ರ್ಯಾಂಪ್ ವಾಕ್ ಮಾಡಕ್ಕನ ಹೇಳತ್ತಿದ್ರು. ಫೋಟೋ ತಕ್ಕೊಂಡು ರ್ಯಾಂಪ್ ವಾಕ್ ಮಾಡ್ಕೊಂಡು ಬರ್ಬೇಕಂಥೇಳಿ. ಅಷ್ಟರೊಳಗೆ ನಮ್ಮ ಚರಿ ಅದು ಎಲ್ಲ ಮ್ಯಾಗ ಹೋಗಿ ಸ್ಟೇಜ್ ಮ್ಯಾಗ ಹೋಗಿ ಗದ್ದಲ ಹಾಕಾತಿದ್ರು. ಅಲ್ಲೇ ಸಾಂಗ್ ಹಚ್ಚಿದ್ ನೋಡಿ ನಮ್ಮ ಚರಿ ಅಂತೂ ಸ್ಟೇಜ್ ಮ್ಯಾಗಿಂದ ಒಟ್ಟು ಕೆಳಗೆ ಇಳಿಲಾಗಿಳು. ಅಕ್ಕಿ ಡ್ಯಾನ್ಸ್ ಮಾಡ್ಕೋತಲ್ಲೇ ನಿಂತ್ಬಿಟ್ಟಿದ್ಲು. ಇವಾಗ ನಂದ ಮತ್ತು ಚರಿದ ಟರ್ಮ್ ಬಂತು ರ್ಯಾಂಪ್ ವಾಕ್ ಮಾಡೋದ. ನಾವಿಬ್ಬರು ಮಾಡಿ ಫೋಟೋ ತೆಗೆಸ್ಕೊಂಡು ಎಲ್ಲಾರ್ದು ರ್ಯಾಂಪ್ ವಾಕ್ ಆದ್ಮ್ಯಾಗ ಊಟಕ್ಕೆ ಬಿಟ್ಟಿದ್ರು. ಅಲ್ಲಿನ ಅಡುಗೆ ಮಾಡಿಸಿದ್ರು ಪೂಜೆ ಮಾಡಿದ್ದಕ್ಕೆ. ಹಂಗಾಗಿ ಇಲ್ಲಿ ನಮ್ಮ ಚರಿ ನಾನು ಇಬ್ಬರು ಜನ ಕೂತ ಇಲ್ಲೇ ಊಟ ಮಾಡಿದ್ವು. ಊಟ ಎಲ್ಲ ಆದ್ಮ್ಯಾಗ ಆಲ್ಮೋಸ್ಟ್ 2 hours ಆದ್ಮ್ಯಾಗ ಅವ್ರ ಫಂಕ್ಷನ್ ಸ್ಟಾರ್ಟ್ ಮಾಡಿದರು ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ. ಅಷ್ಟರೊಳಗೆ ನಮ್ಮ ಚರಿಗೆ ಫುಲ್ ಟಯರ್ಡ್ ಆಗಿ ಮಕ್ಕೊಂಡು ಬಿಟ್ಟಿದ್ಲು. ಆಕಿದು ಮಕ್ಕಳೋ ಟೈಮ್ ಇತ್ತು. ಹಾಗಾಗಿ ಇಲ್ಲೇ ಆಮೇಲೆ ಸ್ವಲ್ಪ ಹೊತ್ತಾದ್ಮ್ಯಾಗ ಎದ್ಲು ನಮ್ಮ ಚರಿ. ಇಲ್ಲೇ ನಮ್ಮ ಚರಿ ಕೆಲವೊಂದು ಆ್ಯಕ್ಟಿವಿಟೀಸ್ ಒಳಗೆ ಫಸ್ಟ್ ಸೆಕೆಂಡ್ ಎಲ್ಲ ಬಂದಿದ್ಲು. ಅದರದ ಪ್ರೈಸ್ ಕೊಟ್ಟಿದ್ರು. ಆಮೇಲೆ ನಮ್ಮ ಚರಿ ಅದನ್ನು ಹಾಕ್ಕೊಂಡು ಒಟ್ಟ ಬಿಡಲಾಗಿಳು ಮೆಡಲ್ಸ ಕೈ ಹಿಡ್ಕೊಂಡು ಅಡ್ಡಾಡತ್ತಿದ್ಲು. ಚರಿದಾದ್ಮ್ಯಾಗ ಪೇರೆಂಟ್ಸ್ಗೂ ಆ್ಯಕ್ಟಿವಿಟೀಸ್ ಇಟ್ಟಿದ್ರಲ್ಲ ಅದ್ರೊಳಗಿಂದ ಅದನ್ನೂ ಪ್ರೈಸ್ ಕೊಡತ್ತಿದ್ರು. ನನಗೆ ಫುಡ್ ಕಾಂಪಿಟೇಷನ್ ಒಳಗೆ ಲಸ್ಸಿ ಮಾಡಿದ್ನಲ್ಲ ಅದಕ್ಕೆ ನನಗೆ 3rd ಪ್ರೈಸ್ ಬಂತು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೇನೋ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡಾತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದೊಳಗೆ ಸಿಗ್ತೇನೋ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.